ನಮಸ್ಕಾರ. ಸಿದ್ಧಗಂಗಾ ಮಠ ನಂದು 35 ವರ್ಷದ್ದು ಅವ್ರದ್ದು ಒಡನಾಟ. ಯಂತ್ರ ಹಾಕ್ಸೋದು, ಶಿವಪೂಜೆ ಮಾಡಿಸೋದು, ಕಾಳು ಸೋಸೋದು, ಪರ್ಕೆ ತೊಗೊಂಡು ಕಸ ಗುಡಿಸೋದು, ತರಕಾರಿ ಬಿಡಿಸೋದು, ಗದ್ದೆ ಹುಲ್ಲು ಕುಯ್ಯೋದು. ಚಿಕ್ಕ ಮಕ್ಕಳಿಗೆ ಯಾರಿಗೆ ನೋವು ಅಂತಾರೋ ಅವ್ರನ್ನ ತುಂಬ ಪ್ರೀತಿ ಮಾಡೋರು. ಅಪ್ಪ ಅಮ್ಮ ಇಲ್ಲದವ್ರಿಗೆ ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ. ಒಂದು ತುತ್ತು ಅನ್ನ ಇಲ್ಲದೆ ನಾವು ಈ ಮಠಕ್ಕೆ ಭಕ್ತಾದಿಗಳು ಬಂದಾಗ ಅನ್ನ ಕೊಟ್ಟಿದ್ದಾರೆ. ಅವ್ರದ್ದು ಕಾಯಕ ಯಾವುದು ಅಂತ ಹಿಸ್ಟ್ರಿ ಹೇಳಿದ್ರೆ ತುಂಬ ನೋವಾಗುತ್ತೆ. ಈಗ ಅವರು ಒಂದು ಹಿಡಿ ಅನ್ನ ಕೊಟ್ಟಿದ್ದು ನಾವು ಕೋಟಿ ಜನಕ್ಕೆ ಅನ್ನ ಆಗೋಷ್ಟು ಶಕ್ತಿನ ಎಲ್ಲರಿಗೂ ತುಂಬಿದ್ದಾರೆ. ಅವ್ರ ಕಾಯಕ ನಾವು 10 ಪೈಸದ್ದು ಇಲ್ಲಿ ಬಂದು ನಾವು ಮಾಡಿದ್ರೆ ಅವ್ರಿಗೆ 3 ಜನ್ಮದ ಪುಣ್ಯ ನಮಗೆ ಸಿಗುತ್ತೆ, ತಲೆಮಾರು ಸಿಗುತ್ತೆ. ನಮ್ಮ ಅಪ್ಪ ಅಮ್ಮ ಕಸ ಗುಡಿಸಿದ್ರು, ನಾನು ಕಾಳು ಸೋಸಿ ಅವ್ರದ್ದು ಕಾಯಕ ಮಾಡ್ಕೊಂಬಂದು ಇದುವರೆಗೂ 65 ವರ್ಷ ನನಗೆ ತರಕಾರಿ ಬಿಡಿಸ್ತೀನಿ. ಅವ್ರೇನೇ ಒಂದು ಮೋರಿ ತೊಳಿ ಅಂದ್ರೂ ನನಗೆ ತುಂಬ ಖುಷಿ ಇದೆ. 6 ಕಂಟ್ರಿ ನೋಡಿದ್ದೀನಿ, ಮಕ್ಕಳೆಲ್ಲ ತುಂಬ ಚೆನ್ನಾಗಿದ್ದಾರೆ. ಆದರೆ ಅವ್ರು ಎಷ್ಟೇ ಚೆನ್ನಾಗಿದ್ರು ಇಲ್ಲಿ ಬಂದು ಒಂದು ದಿವಸ ಅವರು ಸೇವೆ ಮಾಡೋಕ್ಕಾಗಲ್ಲ. ಅದು ಯೋಗ ನನಗೆ ತುಂಬ ಇದೆ. ಆ ಒಡನಾಟ ಇದು ಇಲ್ಲಿಗೆ ಬಂದರೆ ನನಗೆ ದೇವಲೋಕದಲ್ಲಿ ಇದ್ದಿನಷ್ಟು ಖುಷಿ ಆಗುತ್ತೆ. ಅದರಿಂದ ಎಲ್ಲ ಮಕ್ಕಳನ್ನು ಅವ್ರು ಓಡಾಟದಲ್ಲಿ ಚಿಕ್ಕ ಮಕ್ಕಳಿಂದ 3 ವರ್ಷದ ಮಕ್ಕಳಿಂದ ನೋಡಿದ್ದೀನಿ. ಈಗ ಐಆರ್ ಆಫೀಸರ್ ಆಗಿದ್ದಾರೆ. ನನಗೆ 65 ವರ್ಷದಲ್ಲಿ ತುಂಬ ಖುಷಿ ಪಟ್ಟಿದ್ದೀನಿ. ಏನು ಹೇಳಿದ್ರು ಅವ್ರ ಬಗ್ಗೆ ಕಮ್ಮಿನೇ. ನನಗೆ ಅವಾಗಿನ ಒಡನಾಟ ಹೆಂಗಿತ್ತು? ತುಂಬ ಒಡನಾಟ ಇದೆ. ಅವರು 10 ನಿಮಿಷ ಟೈಮ್ನ ವೇಸ್ಟ್ ಮಾಡಬಾರ್ದು, ಕಾಯಕ ಮಾಡಬೇಕು, ದುಡಿದು ತಿನ್ನಬೇಕು, ಕಣ್ಣಿಲ್ದವ್ರಿಗೆ ಕಾಲಿಲ್ದವ್ರಿಗೆ ಪ್ರೀತಿ ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ದನ ಕರಗಳು ಪ್ರಾಣಿಗಳಿಗೆ ನಮ್ಮಂತೆ ಜೀವ ಇರುತ್ತೆ, ಒಂದು ಗಿಡ ಮರಕ್ಕೂ ಜೀವ ಇರುತ್ತೆ. ನೀರು ಹಾಕಬೇಕು, ಅದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆಸಬೇಕು. ನಾವು ಹೆಂಗೆ ಪ್ರೋತ್ಸಾಹ ಮಾಡ್ಕೊತೀವೋ ನಮ್ಮ ಅಪ್ಪ ಅಮ್ಮ ನಮಗೆ ಹೇಗೆ ಮಾಡ್ತಾರೋ ಹಾಗೆ ಮರ ಗಿಡಗಳಿಗೂ ಪ್ರೋತ್ಸಾಹ ಮಾಡಬೇಕು. ಪ್ರತಿಯೊಂದು ಜೀವದಲ್ಲೂ ನಮ್ಮ ಜೀವನ ತುಂಬಿ ಅವರಿಗೆ ಪ್ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟವ್ರು. ತುಂಬ ಮಿಸ್ ಮಾಡ್ಕೊತೀವಿ. ಆದರೆ ಅವ್ರು ಮಿಸ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ಎಲ್ಲ ಮಕ್ಕಳಲ್ಲೂ ಅವ್ರನ್ನ ಕಾಣ್ತೀನಿ ನಾನು. ಎಲ್ಲ ಮಕ್ಕಳಲ್ಲೂ ಅಂತಂದರೆ 3 ವರ್ಷದಿಂದ ಮಕ್ಕಳಿಂದ ಅವರು SLC ಮಕ್ಕಳವ್ರಿಗೂ ಅವ್ರದ್ದು ಜೀವನ ಒಂದೊಂದು ಹಂತದಲ್ಲೂ ಅವರು ಕಾಯಕ ಮಾಡಿದಾರಲ್ಲ, ಆ ಕಾಯಕದಲ್ಲಿ ತುಂಬ ನೋಡ್ತೀನಿ. ಈಗಿರೋ ಸಿದ್ಧಲಿಂಗ ಸ್ವಾಮಿ ಗುರುಗಳು ಅವ್ರಿಗೆ ದೀಕ್ಷೆ ಕೊಟ್ಟಾಗಿಂದನೂ ಒಡನಾಟ ನಾನು ನೋಡ್ತಾ ಇದ್ದೀನಲ್ಲ. ಅವರು ಅಷ್ಟೇ, ಹೀಗಾಗಿರೋ ಸಿದ್ದೇಶ್ವರ ಸ್ವಾಮಿಗಳು ಅಷ್ಟೇ, ನೆಲಮಂಗಲ ತಾಲೂಕು ಮೈನಹಳ್ಳಿಯವರು ತುಂಬ ನಮಗೆ ಎಲ್ಲ ಭಕ್ತಾದಿಗಳನ್ನ ಹತ್ರದಿಂದ ಪ್ರೀತಿಸಿ ಬಂದವರು. ನನಗೆ ತುಂಬ ಖುಷಿ ಇದೆ, ತುಂಬಾ ಆತ್ಮೀಯತೆ. ಎಲ್ಲರೂ ಅದೇ ಥರ ಶಕ್ತಿ ಕೊಟ್ಟು ಈ ಮಠ ಇನ್ನೂ ಉನ್ನತ ಸ್ಥಾನದಲ್ಲಿ ಬೆಳೆದು ಮುಂದಿನ ಪೀಳಿಗೆಗೆ ಏಳಿಗೆ ಆಗಲಿ ಅಂತ ನಾನು ಬೇಡ್ಕೊತೀನಿ. ಇವತ್ತು ನಮ್ಮ ನಡೆದಾಡುವ ದೇವರಾಗಿ ನಮಗೆಲ್ಲರಿಗೂ ಜೀವನವನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನೋತ್ಸವದ ನಾವೆಲ್ಲ ಭಾಗಿಯಾಗಿದ್ದೀವಿ. ನಾವು ಇವತ್ತೇನಾದರೂ ಬೆಳೆದಿದ್ದೀವಿ ಅಂದರೆ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ, ಈಗಿನ ಸ್ವಾಮೀಜಿಯವರ ಆಶೀರ್ವಾದ. ನಾವು ಇಲ್ಲಿ 4ನೇ ಕ್ಲಾಸ್ಗೆ ಬಂದು ಸೇರಿಕೊಂಡೆ, PUCವರೆಗೂ ಇಲ್ಲೇ ಓದಿದೆ. ಇವತ್ತು ನಾವೇನಾದ್ರೂ ನಾವು ಬದುಕೊಂಡಿದ್ದೀವಿ ಅಂದರೆ ನಮ್ಮ ಸ್ವಾಮೀಜಿಯವರ ಕೃಪಾಶೀರ್ವಾದ. ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಅಂದರೆ ಹುಡುಗರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಓದಬೇಕಾದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಇತ್ತು ಅವಾಗ. ಆ ಕಷ್ಟದಲ್ಲಿ ನಾವು ಬೆಳೆದಿರೋದಕ್ಕೆ ಇವತ್ತು ನಾವು ಒಂದು ಅಚ್ಚನೆ ಕೆಲಸ ಕೊಟ್ಟಿದ್ದೀವಿ. ನಾವು ಪ್ರತಿ ವರ್ಷ ಸ್ವಾಮೀಜಿಯವರ ಸೇವೆಗಳನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಇನ್ನೂ ಈ ಮಠ ಹೆಚ್ಚಿಗೆ ಬೆಳೀಬೇಕು. ಇಲ್ಲಿನ ಹುಡುಗರಿಗೆ ಇವಾಗ ಭಾರಿ ಅನುಕೂಲ ಮಾಡಿದ್ದಾರೆ. ಈಗಿನ ಸ್ವಾಮೀಜಿಯವರು ತುಂಬ ಅನುಕೂಲ ಮಾಡಿದ್ದಾರೆ. ಮೊದಲೆಲ್ಲ ನಾವೆಲ್ಲ ಸ್ನಾನ ಮಾಡಬೇಕಂದ್ರೆ ತಣ್ಣೀರು ಆಗಬೇಕಾಗಿತ್ತು. ಇವಾಗೆಲ್ಲ ಬಿಸಿನೀರು ವ್ಯವಸ್ಥೆ ಇದೆ. ಇವಾಗೆಲ್ಲ ಮಕ್ಕಳಿಗೆ ಚಪಾತಿ ಕೊಡ್ತಾರೆ. ನಾವೆಲ್ಲ ಇದು ಮುದ್ದೆ ಸಾಂಬಾರು ಸಿಗ್ತಾಯಿತ್ತು. ಈಗೆಲ್ಲ ಭಾರಿ ಅನುಕೂಲ ಮಾಡಿದ್ದಾರೆ. ಈ ಹುಡುಗರು ಈಗಿನ ನಮ್ಮೆಲ್ಲ ಸಾವಯವ ಇದನ್ನು ಬೆಳೆಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಹೆಸರು ಬಸವರಾಜಣ್ಣ ಅಂತೇಳಿ, ನಂದು ಡಾಸ್ಪೇಟೆ ಹತ್ರ ಹೊನ್ನೇನಹಳ್ಳಿ ಅಂತ ಅಲ್ಲಿಂದ ಬಂದಿದ್ದೀವಿ. ನಮಸ್ಕಾರ ರೀ. ನಾವು ಹುಬ್ಳಿಯಿಂದ ಬಂದಿದ್ದೇವೆ ರೀ. ಹುಬ್ಳಿಯಿಂದ KSRTCಲಿ ವರ್ಕ್ ಮಾಡ್ತೇವೆ. ಇಲ್ಲ ಅಜ್ಜಾರ ಆಶೀರ್ವಾದದಿಂದ ನಾವು ಪ್ರತಿ ವರ್ಷ ಬಂದಿರ್ತಾನೆ ರೀ. ಎಲ್ಲ ಒಳ್ಳೇದಾಗ್ತಿ. ಎಲ್ಲ ಬಡ ಮಕ್ಕಳು ಎಲ್ಲ ಎಜುಕೇಷನ್ ಕೊಟ್ಟು ಅವರು ದೇವ್ರ ಸಮಾನ ಆದಾರಂತ ನಾವು ಭಾವನೆ ಅವ್ರ ಆಶೀರ್ವಾದ ಇರಲಿ ಅಂತೆಲ್ಲ. ಎಷ್ಟು ಖುಷಿ ಇದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ಅಜ್ಜಾರಿದ್ದ ಅನ್ಸುಟ್ಟು ಬರ್ತಾ ಇದ್ದೇನೆ ರೀ. ವರ್ಷ ಬರ್ತೀನಿ. ನಮಗೆ ರಜಾ ಒಂದು ಪ್ರಾಬ್ಲಮ್ ಅಲ್ಲಿ KSRTCಲಿ ಮಾಡ್ತೇವ್ರೆ. ಅದು ಒಂದು ರಜಾಗಿ ಮತ್ತೆ ಬೆಳಿಗ್ಗೆ ಬಂದೆ ರೀ. ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತೇನೆ. ಹುಬ್ಳಿಯಿಂದ ಬಂದಿರೋ ಇಲ್ಲಿವರೆಗೂ ಎಷ್ಟು ಖುಷಿ ಇದೆ. ಮತ್ತು ಹೆಂಗೆ ಒಡನಾಟ ಯಾವಾಗ ಹೆಂಗಿತ್ತು ಅವಾಗ? ಒಡನಾಟ ಅವ್ರು ಬಂದ ಒಂದು ಮಾತು ತಂದೆ ಸಮ ಮಾತು ಹೃದಯದ ಗುರುಗಳು ಅಜ್ಜಾರಿ ಅವರು ಎಲ್ಲ ಮಕ್ಕಳಿಗೆ ಆತು ಎಲ್ಲರಿಗೂ ಆತರು ಎಲ್ಲರಿಗೂ ಬಂದು ಪ್ರಸಾದ ತೋರಿ ಎಲ್ಲ ಒಳ್ಳೇದಾಗಲಿ ಅಂತ ನಂಗೆ ಆಶೀರ್ವಾದ ಮಾಡ್ತಿದ್ದಾರೆ.
ಶುಭೋದಯ. ನನ್ನ ಹೆಸರು ವೇದಮೂರ್ತಿ ಅಂತ. ನಾನು ಸಿದ್ಧಗಂಗಾ ಮಠದಲ್ಲೇ 1ನೇ ಕ್ಲಾಸಿಂದ ಇಂಜಿನಿಯರ್ವರೆಗೂ ಇಲ್ಲೇ ಓದಿರೋ ವಿದ್ಯಾರ್ಥಿ. ನಾನು ಇಲ್ಲೇ ಇಂಜಿನಿಯರಿಂಗ್ SITನಲ್ಲಿ ಮುಗಿಸ್ದೆ. ಈಗ ಇಲ್ಲೇ ಒಂದು ಸ್ವಾಮೀಜಿಯವರು ನಮಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಕಿಚನ್ ಎಕ್ವಿಪ್ಮೆಂಟ್ಸು ಇವೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀನಿ ಇಲ್ಲೇ. ನಮ್ಮ ತಂದೆಯವರು ನಾವು ಎಲ್ಲ ಇಲ್ಲೇ ಭಾಳ ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈಗ ಇವತ್ತೇನಿದೆ ಸ್ವಾಮೀಜಿಯವರದು ಆರಾಧನಾ ಜನ್ಮದಿನೋತ್ಸವ 118 ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಸಹಕಾರ ಸ್ವಾಮೀಜಿಯವರು ಹೇಗೆ ಮಾಡಿಸ್ತಾರೋ ಆಗ ನಾವು ಮಾಡಿಸ್ತಾ ಇದ್ದೀವಿ. ಈ ಗದ್ಗೆ ಮುಂದೆ ಏನಿದ್ದೀನಿ ಒಳಗಡೆ ಅಲಂಕಾರ ಮಾಡಿದ್ದಾರಲ್ಲ, ಆ ಹೊಸ ಅಲಂಕಾರ ರುದ್ರಾಕ್ಷಿ ಹೂವಿನ ಅಲಂಕಾರದಕ್ಕೆ ನಾನೇ ಅದನ್ನು ಡಿಸೈನ್ ಮಾಡಿಕೊಟ್ಟಿರೋದು. ಅದು ಗದ್ಗೆ ಇದಕ್ಕೆ ಇವತ್ತು. ಅದಕ್ಕೆ ಒಡನಾಟ ಹೆಂಗಿತ್ತು ಅಂತ ನಾವು ಹೋಗೋಬಾರು ಅಂತಲೇ ಮಾತಾಡ್ತಿದ್ರು. ಒದೆ ತಿಂದಿದ್ದೀನಿ, ಕಿವಿ ಹಿಂಡಿಸ್ಕೊಂಡಿದ್ದೀನಿ SLC ಪಾಠ ಮಾಡುವಾಗ. ಆ ಥರ ಚೆನ್ನಾಗಿ ನನ್ನ ಹೆಸರು ವೇದಮೂರ್ತಿ ಆದರೂ ಮೂರ್ತಿ ಅಂತಲೇ ಕರೀತಾಯಿದ್ರು ನನ್ನ ಇಲ್ಲಿ. ನಾವಿಲ್ಲೇ ಕ್ವಾರ್ಟರ್ಸಲ್ಲೇ ವಾಸ ಇದ್ದು, ಸಿದ್ಧಗಂಗಾ ಮಠ ಕ್ವಾರ್ಟರ್ಸಲ್ಲೇ ವಾಸ ಇದ್ದು. ನಮಗೆ ಒಂಥರ ಆನಂದ ಬಾಷ್ಪ ಬರ್ತಾಯಿದೆ ಇವತ್ತಿನ ಈ ಸನ್ನಿವೇಶ ನೋಡಿ. ಈಗ ಇರೋ ಸಿದ್ಧಲಿಂಗ ಸ್ವಾಮಿಗಳು ನಮ್ಗೆ ಹಾಗೇನೆ ಸಾಥ್ ಕೊಡ್ತಾಯಿದ್ದಾರೆ, ಕಿರಿಯರು ಸಾಥ್ ಕೊಡ್ತಾಯಿದ್ದಾರೆ. ಸೊ ನನಗಿಲ್ಲೇ ಅವರೇನೇ ಒಂದು ಇಂಡಸ್ಟ್ರಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಮಠದ್ದು ಇದೆಲ್ಲ ನೀವೇ ಮೇಂಟೈನ್ ಮಾಡಿ, ಇಂದ ಕಿಚನ್ ಎಕ್ವಿಪ್ಮೆಂಟ್ಸ್ ಇವೆಲ್ಲ ನಾನೇ ಮಾಡ್ತೀವಿ, ನಾವೇ ಮೇಂಟೈನ್ ಮಾಡ್ತಾಯಿದ್ದೀವಿ. ತುಂಬ ನಮಗೆ ಖುಷಿ ಆಗ್ತಾಯಿದೆ. ಅಂತ ನಾನು ಇನ್ನು 8ಕ್ಕೆ ಬಂದೆ. 3 ವರ್ಷ ಆಯಿತು ಬಂದು. ನಂದು ಬಳ್ಳಾರಿಯಲ್ಲಿ ಸಿರುಗುಪ್ಪ ತಾಲೂಕಿದವನು. ನಾನು ಇಲ್ಲಿ 8ನೇ ಕ್ಲಾಸ್ಗೆ ಬಂದು ಇವಾಗ 10ನೇ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಇವಾಗ ಏನಂದರೆ ಇವಾಗ ಮಠದಲ್ಲಿ ನಮ್ಮ ಬುದ್ಧಿಯವ್ರ ಪುಣ್ಯಸ್ಮರಣೆ ಐತೆ ಎಲ್ಲ. ಇವತ್ತು ಬುದ್ಧಿಯವ್ರು ನಮ್ಮ ಬರ್ತಡೇ ಐತೆ. ಏನು ಹೇಳ್ಬೇಕು ನನಗೆ ಬಾಯಲ್ಲಿ ಬರ್ತಾಯಿಲ್ಲ. ಇವತ್ತು ಏನು ಪೂಜೆ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು 4 ಗಂಟೆಗೆ ಇದು ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅದೇ ಇವಾಗ ಮಾತಾಡ್ತಿದ್ವಿ. ಏನು ಹೋಗಿ ಬಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬನ್ನಿ ಭೇಟಿ ನೀಡಿ ನಮ್ಮ ಸಿದ್ಧಗಂಗಾ ಮಠಕ್ಕೆ. ನನ್ನ ಹೆಸರು ಗುರುಬಸವ ಅಂತೇಳಿ. ನಾನು 2013ರಲ್ಲಿ ಇಲ್ಲಿ SLC 6th 7th 6th ಓದಿದ್ದೀನಿ. ನಾನು ಈ ಪ್ರೆಸೆಂಟ್ SLC ಮುಗಿಸಿ ಪ್ರೆಸೆಂಟ್ MA B.Ed ಕಂಪ್ಲೀಟ್ ಆಗಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಬುದ್ಧಿಯವರ ಆಶೀರ್ವಾದ ನಮ್ಮ ಮೇಲೆ ಭಾಳ ಇದೆ. ಸೊ ಅವರ ಆಶೀರ್ವಾದದಿಂದ ನಾನು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬುದ್ಧಿಯವರ ಹುಟ್ಟುಹಬ್ಬಕ್ಕೆ ಬಂದಿದ್ದೀನಿ. ಹುಟ್ಟುಹಬ್ಬದಲ್ಲಿ ವಿಜೃಂಭಣೆಯನ್ನು ಮಾಡ್ತಾವ್ರೆ. ಸೊ ಅವರಿಲ್ಲ ಅನ್ನೋದೊಂದು ಕೊರಗು ಬಿಟ್ಟರೆ ಅವ್ರು ಇದ್ದಾರೆ ಅನ್ನೋದೊಂದು ಒಂದು ಕಡೆಯೂ ಭಾವನೆ ಕೂಡ ಮೂಡ್ತಾಯಿದೆ. ಸೊ ಹಾಗಾಗಿ ಇದು ಅವ್ರು ಇದ್ದಾರೆ ಅಂತಲೇ ನಾವೆಲ್ಲ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಅವಾಗಿನ ಒಡನಾಟ ಹೆಂಗಿತ್ತು ಸ್ವಾಮೀಜಿ? ಅದ್ಭುತವಾಗಿದ್ದರು. ಈಗಿನಕ್ಕಿಂತ ಅವಾಗೆಂದರೆ ದೊಡ್ಡ ಬುದ್ಧಿ ಅಂದ್ರೇ ಒಂದು ಭಕ್ತಿ ಭಾವ ದೊಡ್ಡದಿತ್ತು. ಅದು ಅವ್ರು ಬತ್ತವ್ರೆ, ಬುದ್ಧಿಯವ್ರು ಬತ್ತವ್ರೆ, ದೊಡ್ಡ ಬುದ್ಧಿ ಬತ್ತವ್ರೆ ಅಂತೇಳಿ ಅದೊಂದು ಅವಿನಾಭಾವ ಸಂಬಂಧ, ದೊಡ್ಡ ಇರ್ತಕ್ಕಂಥ ಒಂದು ಭಕ್ತಿ ಭಾವ ಅನ್ನೋದಂಥದ್ದು ಇತ್ತು. ಹೆಂಗೆ ಮಾತಾಡ್ಸೋರು ಬುದ್ಧಿಯವರು? ತುಂಬ ಚೆನ್ನಾಗಿದ್ದರು. ಅಂದರೆ ಮಕ್ಕಳು ಬಂದರೆ ಭಾಳ ಪ್ರೀತಿ ಮಾಡ್ತಾಯಿದ್ರು. ಆಮೇಲೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ತಾಯಿದ್ರು. 1 to 5th ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ಹಳೆ ಡೈನಿಂಗ್ ಹಾಲಲ್ಲಿದೆ. ಸೊ ಅಲ್ಲಿ ಸ್ನಾನವನ್ನು ಮಾಡಿಸುವಂಥದ್ದು ಮಾಡ್ತಾಯಿದ್ರು. ಭಾಳ ಪ್ರೀತಿಯಿಂದ ಕಾಣ್ತಾಯಿದ್ರು. ಜಿಂಕೆಗಳನ್ನಾಗಲಿ ನಾಯಿಗಳನ್ನಾಗಲಿ ಅವುಗಳನ್ನೇ ಆಹಾರವನ್ನು ಇಕ್ಕುವಂಥದ್ದು. ಹಾಗೆಯೇ ಮಕ್ಕಳು ಆ ರೀತಿ ಅದೇ ಅವುಗಳನ್ನೇ ಪ್ರಾಣಿಗಳನ್ನೇ ಆ ರೀತಿ ಕಾಣ್ತಾಯಿದ್ರು. ಅಂದರೆ ಇನ್ನು ಮಕ್ಕಳಿಗೆ ಯಾವ ರೀತಿ ಕಾಣ್ಬೋದು ಅಂತ ನಾವು ನೀವೇ ಊಹೆ ಮಾಡ್ಕೋಬೇಕಾಗುತ್ತೆ. ಇವತ್ತು ಶಿಕ್ಷಕರಾಗಿದ್ದೀರಾ, ಇದೇ ಮಠದಲ್ಲಿ ಓದಿದ್ರಿ, ಖುಷಿ ಇದೆ? ತುಂಬಾ ಖುಷಿ ಇದೆ. ನಾವು ಅದಕ್ಕೆ ಬರೋಕ್ಕಾಗಲಿಲ್ಲ. 3 years ಆಯಿತು. ಬಟ್ ಈಗ ಈ ಸರ್ತಿ ಬರೋಕ್ಕಾಯಿತು. ಹಂಗಾಗಿ ಬಂದಿದ್ದೀನಿ. ತುಂಬ ಅಂದರೆ ತುಂಬಾ ಖುಷಿಯಾಗಿದೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಡಾಕ್ಟರ್ ನಡೆದಾಡುವ ದೇವರು ಅಂತಲೇ ಹೇಳ್ಬೋದು. ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳವರ 118ನೆಯ ಜನ್ಮದಿನಕ್ಕೆ ನಮ್ಮ ತುಮಕೂರು ಜನತೆ ಹಾಗೂ ಎಲ್ಲ ದೇಶಾದ್ಯಂತ ನಡೆದಾಡೋ ದೇವರಿಗೆ ಶುಭ ಕೋರಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಬೇರೆ ಕಡೆಯಿಂದ ಎಲ್ಲನೂ ದವಸ ಧಾನ್ಯಗಳೆಲ್ಲ ಬರ್ತಾ ಇದೆ. ನಿಜವಾಗ್ಲೂ ನಾವು ಈ ನಾಡಿನಲ್ಲಿ ಜನಿಸಿರೋದೇ ನಮಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಎಲ್ಲೋದ್ರು ಯಾರಾದರೂ ಒಂದು ಪುಟ್ಟ ಮಗುನ ಕೇಳಿದ್ರು ನಮ್ಮ ನಡೆದಾಡೋ ದೇವರ ಹೆಸರನ್ನು ಹೇಳ್ತಾರೆ. ಅದು ಎಲ್ಲರಿಗೂ ಲಭ್ಯ ಇರೋದಿಲ್ಲ. 118ನೇ ವರ್ಷದ ದೇವರಿಗೆ, ನಡೆದಾಡೋ ದೇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಈಗ ನಿನ್ನೆ ತಾನೇ ಒಂದು ಡಿಸ್ಕಸ್ ಮಾಡಿದ್ವಿ. ನಮ್ಮ ತುಮಕೂರು ಜನತೆ
ರೈಲ್ವೆ ನಿಲ್ದಾಣದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಬೇಕು ಅಂದ್ಬಿಟ್ಟು ನಿನ್ನೆ ತೀರ್ಮಾನ ಮಾಡಿದ್ದೀವಿ. ಇವತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವ್ರಿಗೆ ಇವತ್ತು ನಮ್ಮ ಎಲ್ಲ ಸಂಘಟನೆಗಳು, ಎಲ್ಲ ಸಂಸ್ಥೆಗಳಿಂದ ಅವರಿಗೆ ನಾವು ಒಂದು ಲೆಟ್ರ್ ಕೊಡ್ತಾ ಇದ್ದೀವಿ. ನಾವು ಈ ಸನ್ನಿಧಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ಆ ಒಂದು ನಮ್ಮ ಕೋರಿಕೆ ನೆರವೇರಲಿ ಅಂತ ನಡೆದಾಡೋ ದೇವ್ರನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಮತ್ತೊಮ್ಮೆ ಮಗದೊಮ್ಮೆ 118ನೇ ವರ್ಷದ ಶುಭಾಶಯಗಳು. ನಾನು ಪ್ರಪ್ರಥಮ ರೋಟರಿ ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ. ಬೆಳಗಿನ ಶುಭೋದಯ. ಸಮಸ್ತ ಕರ್ನಾಟಕ ಜನತೆಗೆ ಡಾಕ್ಟರ್ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಜನ್ಮೋತ್ಸವದ ಶುಭಾಶಯಗಳು. ಮೊದಲನೇದಾಗಿ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರಿಗೆ ಭಾರತ ರತ್ನವನ್ನು ಲಭಿಸಲಿ ಅಂತ ಎಲ್ಲರಲ್ಲಿ ಕೇಳುತ್ತಾ ಮನವಿ ಮಾಡ್ತಾಯಿದ್ದೀವಿ. ಈಗಾಗಲೇ ಎಲ್ಲ ಕಡೆ ಪ್ರತಿಯೊಂದು ಗ್ರಾಮ, ಹಳ್ಳಿ, ಪ್ರತಿಯೊಂದು ಊರುಗಳಲ್ಲಿ ಇವ್ರ ಹೆಸರು ಹೇಳಿ ಇವತ್ತು ದಾಸೋಹ ದಿನ ಅಂತ ಹೇಳಿ ಸರ್ಕಾರ ನಿಗದಿ ಮಾಡಿ ಎಲ್ಲ ಕಡೆ ಇವತ್ತು ಅನ್ನ ಸಂತರ್ಪಣೆ ನಡೀತಾ ಇದೆ. ಸದಾ ಹೀಗೆ ನಡೀಲಿ. ಮತ್ತು ವಿದ್ಯಾದಾನ, ಪ್ರಪಂಚದಲ್ಲಿ ಅತ್ಯಮೂಲ್ಯವಾದದ್ದು ವಿದ್ಯಾದಾನ. ಅದು ನಮ್ಮ ಈ ಶ್ರೀ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸಿಗ್ತಾ ಇದೆ. ಹಾಗಾಗಿ ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ನಾವು ಎಲ್ಲ ಜನ್ಮ ಸಾರ್ಥಕವಾಯಿತು ಅಂತ ಹೇಳಿ ನಮಗೆ ಭಾರತ ರತ್ನವನ್ನು ಕೊಡಲಿ ಅಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥಿಸುತ್ತಾ ಕೇಳ್ತಾ ಇದ್ದೀವಿ. ನನ್ನ ಹೆಸರು ಸಂತೋಷ್ ಅಂತ ಹೇಳಿ ಚಾಮರಾಜನಗರದಿಂದ ಬಂದಿರೋದು. ಕುಟುಂಬ ಸಮೇತರಾಗಿ ಬಂದಿದ್ದೀವಿ. ವೀರಶೈವ ಸಮಾಜದ ಕಾರ್ಯದರ್ಶಿ, ನಗರ ವೀರಶೈವ ಸಮಾಜದ ಕಾರ್ಯದರ್ಶಿ. ನಾವು 60 ವರ್ಷದಿಂದ ಸ್ವಾಮಿಗಳನ್ನ ಸೇವೆ ಮಾಡ್ಕೊಂಬರ್ತಾ ಇದ್ದೀನಿ. ಇದು ಪ್ರತಿ ವರ್ಷ ಬಂದು ಹೋಗ್ತಾ ಇದ್ದೀವಿ. ಅವರ ಯಾವುದೇ ಕಾರ್ಯಕ್ರಮ ಇದ್ದರೂ ನಾವೆಲ್ಲ ಭಾಗವಹಿಸಿ ಅವ್ರ ಸೇವೆ ಮಾಡ್ತಾಯಿದ್ದೀವಿ. ಈಗೇನಾಗುತ್ತೆ ಅಂದರೆ ನಮ್ಮ ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಅವ್ರ ಹೆಸರು ಇಡಬೇಕು ಅಂತ ಪ್ರಬಲ ಆಸೆ ಇದೆ. ಅದನ್ನು ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ.